ಕೊತ ಕೊತ ಜಾಲಿಗೆ ಅಕ್ಕನ ಹಾಕು ಬೇವುದೆಲ್ಲ ವಾಯುವಿನ ಆರಿಸಿದ್ದಾರೆ ಯಾಕೆ ತುಂಬಿದ ಸಭೆಯಲ್ಲಿ ಕಂಠಘೋಷವಾಗಿ ಪ್ರತಿಜ್ಞಾಬದ್ಧರಾಗಿದ್ದಾರೆ. ದುಶಾಸನ ಮುರವರ ಬಗೆಯುತ್ತೇನೆ ಮಾಡಿದ್ದಾರೆ. ಕೌರವ ತೊಡ ಮುರಿಯುತ್ತೇನೆ ಆಯ್ತಾ? ಅದಕ್ಕಾಗಿ ಚಂದ್ರವಂಶ ಅವರ ನಾಲಿಗೆ ಹಾಳಾಗಬಾರದು ಎಂಬ ಕಾರಣ ಆರಿಸ್ತಾ ಇದ್ದೆ. ಏ ಭೀಮ, ನೀನು ಅಪ್ಪನನ್ನಾಗಿದೆ ಹೌದಾ? ದೊಡ್ಡ ದೊಡ್ಡ ಮಾತನ್ನ ಉರುಳಿಸುವ ನೀನು ಕವನವಿರುವ ಶ್ರೀಮಂತರು ಏನು ಎಲ್ಲಿದ್ರೆ ಇಷ್ಟೊತ್ತಿಗೆ ಜಲಚರ ಪ್ರಾಣಿಗಳ ಹಾಗೆ ನೀರಲ್ಲಿ ಅವಿತು ಕುಳಿತುಕೊಂಡಂತಹ ಓಡು ಕಳ್ಳ ನೀನು ಕರದೆ ಬಿಸಿ ಮುಟ್ಟಿತು ಮೇಲೆ ಬಂದದ್ದು ಒಳ್ಳೆಯದೇ ಆಯಿತು. ನೀನು ಬರಬೇಕು ಅನ್ನೋದಾಗಿ ಕರೆದುಕೊಂಡದ್ದು ನನ್ನನ್ನು ಧರ್ಮಜ ಏನು ಪೂಜೆ ಮಾಡಿ ಕಟ್ಟಿಲ್ವಾ? ನಿನ್ನೆ ದಿವಸ ಅವನ ಕೈ ಯುದ್ಧ ಮಾಡ್ದೆ ಹೌದಾ? ಓಡಿವನವ ಯಾರು ಓಡುಗಳ್ಳ ನೀಯಲ್ವೇನೋ ರಣಕ್ಷೇತ್ರದಲ್ಲಿ ಯುದ್ಧ ಮಾಡುವುದಕ್ಕೂ ಸಿದ್ಧವಾದ ನನ್ನನ್ನ ಧರ್ಮಜ ನಕುಲ ಸಹದೇವರು ಸಣ್ಣವರು ಚಿಣ್ಣರು ಒಂದೇ ರಥವನ್ನೇರಿ ಇಬ್ಬರು ಒಂದಾಗಿ ಯಾವ ಬಿರುದು ಗೆಲ್ಲುವಂತ ಯೋಗ್ಯತೆ ಇವರಿಬ್ಬರಲ್ಲೂ ಉಂಟು. ಇನ್ನು ಪಾರ್ಥ ರಥನಂದನ ಪಾರ್ಥ ಕಲಿ ಕಿರೀಟಿ ದಶರಮವನ್ನೇ ಪಡೆದವ. ಬರೀ ಭರತನಾಟ್ಯಕ್ಕೆ ಮಾತ್ರ ಅಲ್ಲ, ಒಂದು ಸಂದರ್ಭ ಅವನಿಂದಲೂ ಸಹಾಯವನ್ನು ಪಡೆದವನು ಆ ಗಂಧರ್ವ ಚಿತ್ರಸೇನ. ಅವನ ನಾಗಪಾಶಕ್ಕೆ ನೀನು ಬಂದಿದ್ದನಾದೆ, ತಪ್ಪಿಸಿಕೊಳ್ಳಿಕ್ಕಾಗಲಿಲ್ಲ. ಆ ಹೊತ್ತು ಏನಾಯ್ತು? ನಮ್ಮ ಇವನ ಮೇಲೆ ಪಾಂಚಾಲೆ ಬರದೆ ಹೋದ್ರೆ ಸ್ಥಿತಿ ಏನಾಗ್ತಿತ್ತು? ಅವಳಿಂದಲೇ ನಾಗಪಾಶ ಹೊರ ಬಂದವನಿಗೆ ಅದು ನಮಗ ಔದಾರ್ಯ ಇತ್ತು, ಆ ಗುಣ ಇತ್ತು. ನೀವನ್ನು ಸಾಯಬಾರದು ಆ ದಿವಸ ನಾನೇ ಬಿಡಿಸಿತ್ತು. ಮತ್ತೆ ದೊಡ್ಡ ದೊಡ್ಡ ಮಾತಾಡ್ತೀಯ ಧರ್ಮರಾಜ ಅಲ್ಲ, ಅದಕ್ಕಾಗಿ ಬಂದಿದ್ದೀಯ ಶತಗಜತ್ರಾಣಿ ಭೀಮಸೇನ. ನಿನ್ನನ್ನ ಕೊಲ್ಲುವುದಕ್ಕೆ ಅದು 4 ದಿವಸ ಬೇಡಪ್ಪ ನಮಗೆ. ನೀನೇ ಶಾಂತ, ನಿನ್ನನ್ನ ಕೊಂದ ಮುಗಿಸುತ್ತಾನೆ. ಅದಕ್ಕಲ್ಲ ಊಟ
ಊಟ ನಿಪುಣ 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 ಊಟದಲ್ಲಿ ನಿಪುಣ ಊಟದಲ್ಲಿ ನಿಪುಣ ಮಕ್ಕಳ ಸಮಾನ ಕಾಲದಲ್ಲಿ 12 ಕಡೆಯಕ್ಕೆ ಅನ್ನ ಕೊಬ್ಬರಿಗೆ ಪಾಯಸ ಅದನ್ನ ತಿಂದು ಮುಗಿಸಿದವನೇ ಅದು ಊಟಗಾದಿತ್ತು ಬಿಟ್ರೆ ಮತ್ತೆ ಇಂತಲ್ಲ ನಿನ್ನಲ್ಲಿ ಒಂದು ನೆನಪು ಕೊಡ್ತಾ ಇದ್ದೀವಿ ಮತ್ತಿನ್ನಲ್ಲ ಜೂಜಾಟ ಹತ್ತು ಜಗಲಿಯ ಕುಮಾರ ಈ ಕುಣಿಸುವುದಕ್ಕೆ ಮಾವ ಇದ್ದಾನೇನೋ ನಿನ್ನ ತಮ್ಮ ದುಶ್ಯಾಸನ ಇದ್ದಾನೇನೋ ಮಿತ್ರಕರ್ಣ ಯಾರು ಇಲ್ಲ ಇಂದು ಏಕಾಂಗಿ ನಿನ್ನ ಪಾಲಿನ ಮೃತ್ಯು ಈ ಭೀಮಸೇನ ಇಂದು ನಿನ್ನ ತೊಡೆಯನ್ನು ಮುರಿದು ಶೈವಿನಿಯ ಪರಚೇರಿಸುತ್ತಾನೆ ದುಶ್ಯಾಸನ ಉರವನ ಮಗ ಚಿಮ್ಮಿದ ಮಕ್ಕಳೇ ಕೊಡಿದ ಬಾಬು ಅಂತ ಸತ್ತು ಮಾಡಿಕ ಚೋದ ಆಯ್ತ್ರ ನಮ್ಮನ್ನು ಕಲಿಬೇಕಲ್ಲ ನಾವು ಶಕ್ತಿ ಜಯದ್ರಥ ಎಲ್ಲ ಬನ್ನಿ ಬನ್ನಿ ಒಂದನ್ನು ಆತ್ಮೀಯರನ್ನ ಮಾಡ್ತೇವೆ ಬೇಟ ಕಾಲ ಕೂಡಿ ಊಟ ಕಾಲ ಕೂಡಿ ಎಲ್ಲ ಜೊತೆ ಅಲ್ಲಿದ್ದವರು ಆತ್ಮೀಯ ಕಾಲ ಬಾ ಬಾ ಭೀಮ ಬಿದ್ದ ಚಂದವನ್ನು ನೋಡ್ಬೋದು ಬಂದಿರೋವಲ್ಲಿ ಬಂದ್ರ ಯಾರು ಬಂದಿಲ್ಲ ನಿಂತು ನೋಡ್ತಾ ಇದ್ದಾನೆ ಒಂದೇ ಒಂದು ಆಟ ರಸಿಕರಿಗೆ ರಸಗಿ ಉಂಟ ಕದಾ ಇಂಥದ ಆಟ ಇದೆ ಅವರ ಕಲಿತಾ ಇದ್ದೆ ಯೋಚನೆ ಇಲ್ಲ ಅವರಿಗೆ ಸಂತೋಷ ಆಗಬೇಕು ಇಲ್ಲೇ ಹಾಗಾಗಿ ಯಾರಿದ್ದಕ್ಕೆ ಮಾಡಿದ್ದು ಅಂತ ಹೇಳಲ್ಲ
ಮುಖ್ಯ ಹೋಗ್ತಾ ಇಲ್ಲ ಇಲ್ಲಿ ನೋಡಿದ್ರೆ ಭೀಮ ಬಿದ್ದಿದ್ದಾರೆ ಇವಳ ಸ್ಥಿತಿಗತಿ ಹತ ಕೆಟ್ಟಿ ಹೋಗಿದೆ ಹಾಗೆ ಭೀಮ ಬಿದ್ದಿದ್ದಾರೆ ಕನ್ನಡಿಗ ಇನ್ನು ತಾಳ್ಮೆ ಭಾಷೆಯನ್ನು ಕೊಟ್ಟವ ಹಾಗಿದ್ರೆ ಮುಂದೇನು ಇದಲ್ಲ 찾겠다라니까 문제하면 ಒಬ್ರು 사달라 하면 못하고 있어 하여는 비밀원 ಕಪಟ